ಕೇಳ್ತಾನ ಈಕಿ ಗಂಡ ಅಂತ ಮಾಡಿದ್ದೆ. ಪುಣ್ಯ ಕೇಳಲಿಲ್ಲ. ಕೇಳಿದ್ರೆ ನನ್ನ ಗಂಡ ಬುಟ್ಲೆ ಹೊಡೆದು ಹೊರಗೆ ಹಾಕ್ತಿದ್ದ. ನಾನು ಮೋಸ ಹೋಗ್ಯಾನಿಲ್ಲ ಈ ಜೈಗೆ ಕಲ್ಲಿಗೆ ಕೊಟ್ಟು. ನಾನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ ಒಂದು ಸ್ವಲ್ಪ. ಕಂಡಾಗ ರೊಕ್ಕ ಕೊಡೋದ್ರೆ ಎಲ್ಲಿಂದ ಕೊಡ್ಲಿ? ನನ್ನ ಕಡೆ ಇದ್ರು ಕೊಡ್ಲೆ ಇಲ್ಲಂದ್ರೆ ಕೊಡ್ಲೆ. ಮನುಷ್ಯ ತಿಳ್ಕೊಬೇಕು, ರೊಕ್ಕ ಒಂದ ಮುಖ್ಯ ಅಲ್ಲ, ಫ್ರೆಂಡ್ಶಿಪ್ ಮುಖ್ಯ ಆಕತಿ. ಹೋಗ್ಲಿ ಸುಮ್ಮನಿರ್ಲಿ. ಬಾ ಗಿರ್ಜಿ ಕುಂದ್ರ ಬಾ. ಅಲ್ಲ ಏನ್ ನೀನ್ ಮಾತಾಡೋ ಮಾತಂಗಾರ? ಅಲ್ಲ ಏನ್ ನೀ ಮಾತಾಡೋ ಮಾತಂತ ಕೇಳಾಕತ್ತೀನಿ ನಾನು. ಅಲ್ಲ ಪರಕ ಕೊಟ್ಟಿದ್ ರೊಕ್ಕ ಕೇಳಿದ್ರೆ ನಿನಗ ಸಿಟ್ಟು ಬರ್ತತನ? ಅಲ್ಲ ಗಿರ್ಜಿ ಅದ್ ಹಂಗಲ್ಲ, ಕೊಡ್ತತಿ ರೊಕ್ಕ ಎಲ್ಲಿ ಹೋಗತಿ? ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೊರ್ಲಿ ಗಿರ್ಜಿ. ಮತ್ತೆ ಫ್ರೆಂಡ್ ಆಗಿ ನೀ ಅರ್ಥ ಮಾಡ್ಕೊಳ್ಳಿ ಅದನ್ನ ಯಾರಿಗೆ ಹೇಳಿ ಹೇಳು? ಅದಕ್ಕೆ ನನ್ನ ಗಂಡಗ ಅವ ಇವ ಅಂತ ಬಾಯಿ ಬಂದಾಗ ಮಾತಾಡಕತ್ತೀಯನ? ಅಯ್ಯ ಅವ ಇವ ಅಂತ ಅಲ್ಲ, ಹಂಗ ಅನ್ಲಿಲ್ಲ ನಾನು. ಮತ್ ನನ್ನ ಗಂಡನ ಮುಂದೆ ಹೇಳ್ಬಿಡ್ತಾರನ ಅಂತೇಳಿ ಚಿಂತೆ ಆಗಿತ್ತು. ಅಷ್ಟಕ್ಕೆ ಏನ್ ಹೇಳಲಿಲ್ಲ. ಹೇಳಿದ್ರ ಏನ್ ತಪ್ಪ? ಅವ್ರಿಗೇನ್ ಗೊತ್ತ ನಿನ್ನ ಗಂಡ ಗೊತ್ತಿಲ್ಲದ ಕಳ್ಳೆವರ್ ಮಾಡಕತ್ತಿ ಅಂತ ಹೇಳಿ? ಕಳ್ಳೆವರ್ ಏನ್ ಮಾಡೀನಿ? ಬರೇ ಇಂತಾವ ಮಾತಾಡ್ತಿ ನೋಡಿ. ನೋಡಿದ್ರೆ ಏನ್ ತಿಳ್ಕೊಳಕಿಲ್ಲ. ಅತ್ತಿಯವ್ರ ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟಾವು? ಒಂಚೂರು ಹೇಳ್ರಿ ಅವರಿಗೆ. ಇನ್ ಜಗಳ ಗಿಗಳ ಮಾಡಿ ಹಿಡ್ಕೊಂಡಾರ. ಗಿರ್ಜಿ ಪರಕ ಸುಮ್ಮನೆ ಹಾಕಿರಿ ಇಲ್ಲಿಗ. ಗಿರ್ಜಿ ನೀ ಯಾಕೆ ಬಂದಿ? ನಾ ಮಾತಾಡತ್ತೀನಿ ಇಲ್ಲಿಲ್ಲ. ಅಲ್ಲ ಶಾಂತಕ, ನಾ ಸುಮ್ಮನೆ ಹಂಗ ಬರೋಂಗ್ ಬನ್ನಿ. ಈಗ ಇಷ್ಟೆಲ್ಲ ಮಾತಾಡ್ದಲ್ಲ ಊರಾಗ್ಲ. ನನ್ನ ಗಂಡ ಅನ್ನಕ್ ಈಕಿ ಯಾರು ಅಂತ ಕೇಳಕತ್ತೇನೆ ನಾನು. ಯಾ ಹೆಂತಿನೂ ಸಹಿಸ್ಕೊಳ್ಳಲ್ಲ ಗಂಡಗೆ ಏನಾರ ಅಂದ್ರೆ. ಅದು ಕೊಡು ರೊಕ್ಕ ಈಕಿಗೆ ನಾವು ಕೊಟ್ಟೇವಿ, ನಮ್ಮ ರೊಕ್ಕ ಈಕಿ ಕೊಡ್ಬೇಕು ಅಂತಾದ ಕೇಳಕ್ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾಳ. ನಾನು ಅದು ಮತ್ತೆ ಬಾಯ್ ಬಿಟ್ಟು ಡೈರೆಕ್ಟ್ ಆಗಿನೂ ಕೇಳಿಲಿಕ್ಕಿನ ನಿನ್ನ ಮೂಲಕ ಕೇಳ್ಸಕತ್ತೇನೆ. ನೋಡು ಇಲ್ಲಿ ಯಾರು ಕಳ್ಳವರೇನ್ ಮಾಡಕತ್ತಿಲ್ಲ. ಏನ ನಾ ಕಾಸು ದುಡಿಯೋಣ ಎಲ್ಲ ಒಂದಕ್ಕೂ ಗಂಡನ ಕೈ ತತ್ತದ ಬೇಡ. ನೀವಷ್ಟೇ ಎಲ್ಲ ಹೆಂಗ್ ಇದ್ ಮಾಡ್ಕೊಂಡಿದ್ದೀರಿ ಹಂಗ ಒಂದು ಬಡ್ಡಿ ಅವ್ರು ಏನಾರ ಒಂದು ಮಾಡೋಣ ಅಂತ ಮಾಡಕತ್ತಿದ್ದಷ್ಟೇ. ಏನ ನೀ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ ಗಿರ್ಜಿ. ಇಲ್ಲಿ ಯಾರು ಅನಸ್ಕೊಳ್ಳೋರು ಗಟ್ಟಿಲ್ಲ. ನಾನು ನೋಡ್ತಾ ಇದ್ದೇನೆ ಅಂತೇಳಿ. ಅಲ್ಲ ತಡಿ ಏನ್ ಅನ್ಬಾರ್ದಂತ ನಿನ್ ಗಂಡಗೆ ಅನಸು ಸಹಿಸ್ಕೊಳಕ್ ಆಗಲ್ಲ ಅಂತ. ಅದಕ್ಕೆ ಶಾಂತಕನ ಕಡೆ ಹೇಳಿ ಕೇಳ್ಸಕತ್ತೀಯನ ರೊಕ್ಕನ? ನಿನ್ನ ಎರಡು ಮಂದಿ ಹೇಳ್ಕೊಂಡ್ ಬಂದಿ ನೋಡು. ನಾನು ಮರೆ ತೆಗ್ಯಾಕ ರೋಡ್ನ ಕುಂತು ಒಂದ್ಸಲ ಕೂಗ್ಬಿಡು. ಕೂಗ್ತೇನೆ. ರೊಕ್ಕ ಕೊಡ್ಬೇಕು ಬಾರಕ್ಕ ಅಂತೇಳಿ ಕೂಗ್ತೇನೆ. ಕೊಡೋದಿದ್ರೆ ಮತ್ತೆ ಕೂಗುದೆ. ನೋಡು ಪರಕ, ನೀ ಸುಮ್ನೆ ಜಗಳ ತೆಗಿಯಕ್ ಹೋಗ್ಬೇಡ. ನೀ ಏನ್ ಹೇಳಿದ್ದಿ? ಎರಡೂವರೆ ತಿಂಗಳು 2 ತಿಂಗಳದಾಗ ಕೊಡ್ತೇನೆ ಅಂದಿದ್ದೆ. 2.5 ತಿಂಗಳು 3 ತಿಂಗಳು ಆಗಕ್ ಬಂತ. ನಿನಗಲ್ಲಿ ಯಾರು ಕೊಡ್ತಾರ ಬಿಡ್ತಾರ ನಮಗದ್ ಸಂಬಂಧ ಇಲ್ಲ. ನಾವೇನ ನಿನ್ನ ಜಯಕ್ಕ ಕಲ್ಲಕ್ಕ ರೊಕ್ಕ ಕೊಟ್ರಂದ್ರ ಅಷ್ಟ ಕೊಡುವ ನೀನು, ಇಲ್ಲಾಂದ್ರೆ ಕೊಡಾಕ್ ಹೋಗ್ಬೇಡ ಅಂತ ಏನ್ ಹೇಳಿದ್ದಿಲ್ಲ ನಿನಗ. ನಮ್ಮ ರೊಕ್ಕ ಇಷ್ಟೊತ್ತಿಗೆ ಬೇಕು ಅಂದಿದ್ದಕ್ಕೆ ನೀ ಹೂ ಅಂದಿದ್ದಕ್ಕೆ ಕೊಡು ಅಂದಿದ್ದಷ್ಟೇ. ಏನ ನಾವು ಇನ್ನೊಂದ್ ಕಡೆ ಇಸ್ಕೊಂಬಂದ್ ಕೊಟ್ಟೇವೆ. ವ್ಯಾಪಾರಕ್ಕ ಅರ್ಥ ಮಾಡ್ಕೋ. ನಮ್ಮ 108 ಇರ್ತಾವ ಅಲ್ಲಿ ಹೊರಗೆ ದಂಧೆ. ನನ್ನ ಗಂಡನು ಅವ ಹೊರಗೆ 4 ಮಂದಿ ಅಡ್ಡಾಡವ. ನೀ ಇಲ್ಲಿ ಮಾತು ತಪ್ಪಿದ್ರೆ ಅವ ಅಲ್ಲಿ ಮಾತು ತಪ್ತಾನಿಲ್ಲ. ಗಂಡ್ಮಕ್ಳು ಯಾವಾರ ಹಾಳಾಕತಿ ಏನ? ನಾನು ಅದಕ್ಕೆ ಅಂದೆ ನಿನಗೆ ಈ ಫ್ರೆಂಡ್ಶಿಪ್ನೇ ರೊಕ್ಕದ ಯಾವಾರ ಬೇಡ ಅಂತೇಳಿ. ನೀನು ನನ್ನ ಮಾತು ಕೇಳಿಲ್ಲ. ನೀನು ನೋಡು ಕೇಳಿಲ್ಲ ಅಂದ್ರೆ ಮತ್ತೆ ಏನೋ ಫ್ರೆಂಡ್ ಒಬ್ರಿಗೊಬ್ರು ಆಸರಕರ ಅಂತ ಕೇಳಿದ್ದ. ಅಲ್ಲಿ ನೀಗೇನಾರು ನಾನು ನಿನ್ನ ರೊಕ್ಕ ತಗೊಂಡು ಊರು ಬಿಟ್ಟು ಓಡಕೇನೆ ಅಂತ ಏನಾರ ಅನಿಸ್ತದ? ಮತ್ತೆ ಹಂಗಿದ್ರೆ ಹೇಳ್ಬಿಡವ ಬಾಯ್ ಬಿಟ್ಟು. ಏನು ಹೋಗೋಣತ್ತ ಎಲ್ಲರ ಒಂದು ತಾಳಿ ಸರನಾರ ಆಗೋಲ್ತಕ್ಕ ಒತ್ತಿ ಇಟ್ಟಿನ ರೊಕ್ಕ ತರ್ತೇನೆ. ಅದೇನು ಮತ್ತೆ ಏನು ಮಾಡೋದು ನನ್ನ ಕರ್ಮ. ಮನಿ ಪತ್ರನಾರ ಒತ್ತಿ ಇಡ್ತೇನೆ. ಮತ್ತೆ ನನ್ನ ಕಡೆ ಇವು ಹಾಕೊಂಡಿದ್ದು ಮಾರ್ಗಿವು ಬಂಗಾರದಿದ್ವು ಅಂದ್ರೆ ನಾವು ಒತ್ತಿ ಇಟ್ಟು ಇಷ್ಟೊತ್ತಿಗೆಲ್ಲ ನೀನು ರೊಕ್ಕ ಕೊಟ್ಟಿರ್ತಿದ್ದೆ. ಆಕಿ ಜೈ ಅದಲ್ಲ ಊರು ಬಿಡಾಡಿ ರೊಕ್ಕ ಕೊಡವಳ್ಳು. ಸಾಕಾಗೈತೆ ನನಗಂತೂ. ಯಾಕಾರ ಈ ದಂಧೆ ಮಾಡಿದ್ನಿ ಅನ್ನಂಗೆ ಆಗ್ಬಿಟ್ಟತ್ತಾಗ. ಅದನ್ನ ಪರಕ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ವಿ ನಿನಗೆ, ಬ್ಯಾಡ ಈ ವ್ಯವಹಾರ ಮಾಡೋದು ಸರಿಯಲ್ಲ ಅಂತೇಳಿ. ಎಲ್ಲಿ ಕೇಳ್ತೀನಿ ನನ್ನ ಮಾತು? ಪರಕ ನಾ ಕಾಸು ದುಡಿಯೋದು ಬೇಡನ ನಾವು? ಎಲ್ಲ ನಾವು ಹಂಗ ಕೊನೆವರೆಗಿನ ಬಡವರಾಗೆ ಇದ್ದು ಬಿಡೋದನ್ನ. ಈಕಿ ಮನೆ ಕಟ್ಕೊಂಡ್ಲಿ ಇಷ್ಟೆಲ್ಲ ಅದಲ್ಲ, ನೀವು ಹಿಂಗೊಂಥರ ಅವ್ರು ಒಂಥರ ಅಂತ ಅಂದ್ಬಿಟ್ಲೆ ನನ್ಗೆ ಏನೋ ಒಂದು ದಂಧೆ ಮಾಡೋಣ ನಂಗೆ ಆತಷ್ಟೇ. ಅದು ಹಿಂಗೆ ಕೈ ಕೊಡ್ತದಂತ ಯಾರಿಗೆ ಗೊತ್ತು? ನನ್ನ ಕಡೆ ಈಗ ಸದ್ಯಕ್ಕಂತರೂ ರೊಕ್ಕಿಲ್ಲವ. ಏನು ಇದ್ರ ಸಲಾಗಿ ಇಲ್ಲಿ ಜಗಳ ಮಾಡಕತ್ರ ಒಬ್ರ ಮಕ್ಕ ಒಬ್ರು ಹಾಳು ನೋಡು. ಅದು ಹಿಂಗೆ ಎಲ್ಲಿ ಬೇಕಲ್ಲ ನಿಂತು ಮಾತಾಡಿ ಏನು ತೊಗೊಂಡು ಓಡಕಾರ ನಂಗೆ ಮರ್ಯಾದೆ ತೆಗಿಯೋದಂದ್ರೆ ತೀರ ಏನು ನಾವೇನು ಇಟ್ಕೊಂಡು ಎಲ್ಲರೂ ಹೋಗ್ತೇವನ? ಒಂದು 15 ದಿನ ಟೈಮ್ ಕೊಡೋಣ ಶಾಂತಕ್ಕ. ಕೊಡ್ತೇನೆ ಈಕಿ ರೊಕ್ಕ ಈಕಿ ಮಕ್ಕಕ್ಕೆ ಹೋಗಿತ್ತೇನೆ. ಎಷ್ಟು ಸೊಕ್ಕಿರ್ಬೇಕು ನೋಡಿ ಶಾಂತಕ್ಕ ಆಕಿಗೆ. ನನ್ನ ರೊಕ್ಕ ನನ್ನ ಮಕ್ಕಕ್ಕೆ ಹೋಗಿತ್ತಾಳಂತ. ಈಕಿಗೆ ನಾನು ಮಕ್ಕಕ್ಕೆ ಹೋಗಿದ್ದೇನೆ. ಬಂದು ಮನಿ ಮಠ ಹೆಂಗೆ ಬೆಣ್ಣೆ ಕೂದಲ ತೆಗೆದಂಗೆ ಮಾತಾಡಿ ಕೈಯಾಗ ರೊಕ್ಕ ಇಸ್ಕೊಂಡು ಹೋಗಿದ್ಲು. ಈಗ ನನ್ನ ರೊಕ್ಕ ಮಕ್ಕದ ಮೇಲೆ ಹೋಗಿತ್ತಾಳಂತ. ನೋಡಿ ಎಷ್ಟು ಸೊಕ್ಕಿರ್ಬೇಕು ಈಕಿಗೆ. ಹೌದು, ನಿನ್ನ ಮನೆ ಕೂಳು ತಿನ್ನಕ್ಕೆ ಬರ್ತೇನಲ್ಲ ಅದಕ್ಕೆ ಸೊಕ್ಕು ನನಗೆ. ಮಾತಿಗೆ ಅಂದಿದ್ದೆ ತಂದೆ ನಿನ್ನ ಮಕ್ಕಕ್ಕೆ ಒಗ್ಗಂಗಿಲ್ಲ. ಒಗದ್ರು ಕೇಳೋರು ಯಾರು ಇಲ್ಲ. ಏನ ಒಗದ್ರ ಒಗಸ್ಕೊಂಡು ನೀ ಸುಮ್ಮನೆ ಇರ್ಬೋದು. ನಾನು ಯಾಕೆ ರೊಕ್ಕ ಕೊಟ್ಟಕ್ಕೆ ಸುಮ್ಮನೆ ಇರಲಿ? ರೊಕ್ಕ ತಂದು ಕೊಡು ಮೊದ್ಲು, ಆಮ್ಯಾಗ ಮಾತಾಡು. ಕೇಳಕ್ ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ನೀನು ಎಲ್ಲರೂ ಓಡಕ್ಕಿ ಅಂತಲ್ಲ ಕೇಳಿದ್ದೆ. ನಮ್ಮ ಬೇಕಾದಷ್ಟಲ್ಲೇ ಹೊರಗೆ ಇರ್ತಾವ ಸರಿ ಮಾಡವು. ಅದಕ್ಕೆ ಕೇಳಿದ್ದೆ. ನೀ ಹಂಗೆ ಓಡಕ್ಕಿ ಅಂತ ಏನಾರ ಅನ್ಸಿತ್ತಂದ್ರೆ 2 ತಿಂಗಳ ಮಟ್ಟ ಬಿಡ್ತಿದ್ದಿಲ್ಲ ನಿನ್ನ. ಪರಕ ಸುಮ್ಮನಾಗಿ ಹೋಗ್ಲಿ. ಏನು ಅದನ್ನೇ ಬೆಳೆಸ್ಕೊಂಡಿರೋದು? ಏನೋ ಒಂದು ಕೊಟ್ಟಾಳ ಆಕಿ ಕೇಳಾಳ. ನೀನು ಮಾತಾಡಿದ್ದು ಆಕಿಗೆ ಒಂಚೂರು ಸಿಟ್ಟು ಬಂದಂಗೆ ಆಗೈತಿ. ಸಮಾಧಾನ ಮಾಡ್ಕೋ ಶಾಂತಕ್ಕ. ನೀನು ರೊಕ್ಕಿದ್ದರ ಪರ ನೋಡುವ ಸಪೋರ್ಟ್. ಅದಕ್ಕೆ ಹೇಳೋದು ಮನುಷ್ಯ ರೊಕ್ಕಿರ್ಬೇಕು ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ರೊಕ್ಕಿಲ್ಲ ಅಂದ್ರೆ ಮುಖ್ಯಮತ್ತಿರಂಗಿಲ್ಲ ನಮ್ಮಂತರಿಗೆ. ಅದೇ ಈಗ ನೋಡು ಒಂದು ಮಾತಾರ ನೀನು ಗಿರ್ಜಿ ಸುಮ್ಮನಾಗ ಅನ್ನಕತ್ತೀಯನ ನೋಡು. ಅನ್ನಂಗಿಲ್ಲ ಯಾಕಂತೀರಿ ಹೇಳ? ನೀ ಅನ್ನೋದು ನನಗೆ ಅಂತೀವಿ ವಾಪಸ್ ಸುಮ್ಮನಾಗು ಪರಕ ಸುಮ್ಮನಾಗು ಅಂತೇಳಿ. ಹಂಗ ನಮ್ಮ ಮನೆ ಬಾರ್ ಕೆಟ್ಟಾಗ ಯಾರೇನು ಮಾಡಕತ್ತೈತಿ ಹೇಳು? ಏನು ರೊಕ್ಕಕ್ಕೆ ಸಪೋರ್ಟ? ನಾನು ಗಿರ್ಜಿ ಕಡೆ ರೊಕ್ಕ ಐತಿ ಅಂತ ಸಪೋರ್ಟ್ ಮಾಡಿದ್ನಿ. ಪರಕ ಬೇಕಂತ ಏನಾರ ಮಾತು ಗೀತಾಡಕತ್ತೀಯ? ಏನು ಸಿಟ್ನಾಗ ಅನ್ನಕತ್ತೀಯ? ಅಲ್ಲ ಏನು ಅನ್ಬೇಕಂತ ಏನಾರ ಅನ್ನಕತ್ತೀಯ ಮತ್ತೆ? ಅಲ್ಲ ಪರಕ ಬಾಯ್ಲೆ ಅಂತೀ ಈ ಮಾತು ನೀನು? ಯಾವತ್ತರ ನಾನು ಹಂಗೆ ನಡ್ಕೊಂಡಿದ್ನಿ ನೋಡಿಯ? ಅಲ್ಲ ನಿನ್ನ ಇಕ್ಕಿದ 3 ಮಂದಿದು ಗೆಳತ್ಯಾನ ಇವಾಗಿಂದು ಏನು ಎಷ್ಟು ವರ್ಷದ್ದು ಹೇಳಿ ನೀನು ನೋಡೋಣ.
ಯಾವಾಗಿದ್ರು ಹಿಂಗ ಅದೇನೆ. ನಾನು ಗಿರ್ಜಿಗೆ ಯಾವಾಗಿದ್ರು ಬೈಕೊಂತ ನಿನಗೆ ಹೊಗಳ್ಕೊಂತಿರ್ತಿದ್ನಿ. ಗಿರ್ಜಿಕ್ಕಿಂತ ಆತತ್ ನಿನಗಿಂತ ಆತಾತ ಇದ್ಲ ಗಿರ್ಜಿ. ನಿನ್ನಂತೆಲ್ಲ ಇದ್ದಷ್ಟು ಗಿರ್ಜಿ ಕಡೆ ಇದ್ದಿದ್ದಿಲ್ಲ. ಸಾಲದಾಗ ಬಿದ್ದು ಒದ್ದಾಡಿ ಉರುಳಕೊಳ್ಳೋ ಪರಿಸ್ಥಿತಿ ಆಗಿತ್ತಕ್ಕಿದೆ. ಅವಾಗೂನು ನಾ ಹಿಂಗಾದೇನಿ. ಏನ ನಿನ್ನ ಪರಾನು ಮಾತಾಡಿಲ್ಲ, ಆಕಿ ಪರಾನು ಮಾತಾಡಿಲ್ಲ, ಸರಿಯಾದ ತಪ್ಪಾದ ವಿಚಾರಿಸಿ ಮಾತಾಡೇನಿ. ಈಗ ನೀ ನನಗೆ ಈ ಮಾತಂದಲ್ಲ ನೀನು ಆಗ್ಲಿ ಏನ ಸಿಟ್ನಾಗ ಅಂದಿ, ನನ್ಗೇನು ಬೇಜಾರಿಲ್ಲ. ಆದ್ರೆ ನೀ ಅಂದಿದ್ ಮಾತು ಸ್ವಲ್ಪ ಬೇಜಾರಾತ ಏನ. ಯಾಕಂದ್ರೆ ನಾ ಹೆಂಗದೇನಂತ ಗೊತ್ತಿದ್ದು ಮಾತಾಡಿದಲ್ಲ, ಅದೇ ಒಂಚೂರು ಬೇಜಾರಾತ. ನನಗೆ ಯಾರೇನು ದೊಡ್ಡವರಲ್ಲ, ಯಾರೇನು ಸಣ್ಣವರಲ್ಲ. ನನಗೆ ನೋಡುವ ಆಕಿನೂ ನನ್ಗೆ ಗೆಳತಿನ, ನೀನು ನನ್ಗೆ ಗೆಳತಿನ. ಇಬ್ಬರದು ಗೆಳತನ ಹಾಳಾಗೋದು ಬೇಡ ಅಂತೇಳಿ ನಾನು ಸಮಾಧಾನಾಗಿ ಮಾತಾಡಕತ್ತಿದ್ದೆ ಅಷ್ಟೇ. ಹಂಗ ಶಾಂತಕ್ಕ ತಗೊಳ ಮಠ ಒಂಥರ, ತಗೊಂಡ್ಮೇಲೆ ಇನ್ನೊಂಥರ ಆಕತಿ. ಹಂಗ ಕೊಡಬೇಕಾರ ಇಸ್ಕೊಳ್ಬೇಕಾರೆ ಚಂದ ಇರ್ತತಿ, ಕೊಡುವತ್ನೇ ಮುಳ್ಚುಸ್ತಂಗಕತಿ ಕೆಲವರಿಗೆ. ನೋಡ್ ಶಾಂತಕ್ಕ, ಹೆಚ್ಚಿಗೆ ಮಾತು ಬೇಡ ಅಂತ ಹೇಳ್ಬಿಡು. ಏನು ಕೊಡ್ತೇನೆ ನಾ ರೊಕ್ಕ, ಎಲ್ಲಿ ಹೋಗುದಿಲ್ಲ ಕೊಡ್ತೇನೆ. ನಂಗೆ ಒಂದು 15 ದಿನ ಟೈಮ್ ಕೊಡಕ್ಕೆ ಹೇಳ. ಎಲ್ಲಿದಾರ ಹೆಂಗಾರ ಮಾಡಿ ಎತ್ತಾಗಾರ ನಾನು ಏನಾರ ಮಾಡಿ ಒಟ್ಟು ನಾನು ಯಾರನ್ನಾರ ಕೇಳಾಗಿರ್ಬೋದು, ಕೇಳಂಗೆ ಏನೋ ಒಂದತ್ತ ಒಟ್ಟು ನಾ ರೊಕ್ಕ ತಂದು ಕೊಡ್ತೇನೆ ಅಷ್ಟೇ. ಬರಕ ಬಾಯಿಲಿ 1 ನಿಮಿಷ ಬಾಯಿಲೆ, ಹಂಗೆ ಸಿಟ್ಟಿಗೆದ್ದು ಹೋಗಬೇಡ, ಬಾಯಿಲಿ ಒಟ್ಟು. ಹಂಗ ಶಾಂತಕ್ಕ ಕೊಡ ರೊಕ್ಕ ಕೇಳಿದ್ನೆಲ್ಲ ಸಿಟ್ಟು ಬಂತಕ್ಕಿಗೆ. ಅಲ್ಲ ಗಿರ್ಜಿ, ನೀನು ಯಾಕೆ ಬರಕ್ಕೆ ಹೋದೀಗ? ಅಲ್ಲ ಶಾಂತಕ್ಕ, ನಾನೇನಕ್ಕೆ ಬೈಬೇಕಂತ ಬಂದಿದ್ದಿಲ್ಲ ಶಾಂತಕ್ಕ. ನಾನು ಆಕೆ ಒಳಗೆ ಬಂದ್ಲಲ್ಲ, ನನಗೇನು ಹೊಟ್ಬೇನೆಂದ್ರೆ ಮಾತಾಡ್ತಾ ಪಾಪ ನಿಮ್ಮ ನಡಕ್ಕೆ ಏನಾರ ಬಂದಿಗಿಂದಿತ್ತಲ್ಲ. ರೊಕ್ಕ ಕೊಟ್ಟಕ್ಕೆ ನಾನು ತೊಗೊಂಡಕ್ಕೆ ಆಕಿ, ನಿನಗೇನು ಸಂಬಂಧ ಇಲ್ಲ ಪಾಪ. ನಾ ಹೇಳೇನಂತ ನೀ ಕೇಳಿ ಆಕಿನ್ನ, ಇನ್ನು ನಿನಗೇನಾರ ಅಂದಿಗಿಂದಾಳಿ ಯಾಕೆ ಬೇಕು ಸುಮ್ಮನೆ ನಿನ್ನ ಮನ್ಸಿಗೆ ನೋವಾಗೋದಂತ ಹಂಗೆ ಬಂದೆ ಹಿಂದೆ ಏನು ಮಾಡ್ತಾಳೆ ನೋಡೋಣ ಅಂತ. ಅಲ್ಲ ಬಾಯಿಗೆ ಬಂದಂಗೆ ಮಾತಾಡತ್ತಾಳ, ಕುತ್ಕೊಂಡು ನೋಡೋಕೆನ್ನು ಹಂಗನ ಹಿಂಗೆ. ನಾನು ಇಲ್ಲಿ ಕೇಳಿಸ್ಕೊಂಡಿದ್ದಲ್ಲ, ಹೊಚ್ಚಲ್ ಕಡೆ ನಿಂತಾಗಿಂದ ಕೇಳಿಸ್ಕೊಳಕತ್ತೇನೆ ನಾನು. ಅಲ್ಲಿಂದ ಬರ್ತಾನೆ ಈಕಿ ಮಾತು ಕೇಳಾಕತ್ತಾವ ನನಗೆ. ಅಲ್ಲ ಹಂಗ ಮಾತಾಡ ಶಾಂತಕ್ಕ, ಮಾತಾಡೋಕೊಂದು ಇತಿಮಿತಿ ಬೇಡ ನಾ ತೀರ. ನಾವೇನು ಅಂದಿದ್ವಿ ಈಕಿಗೆ? ಹೆಂಗ್ ಮಾತಾಡ್ತಾವ ನೋಡು. ಈಕಿಗೆ ನಾನು ನನ್ನ ಹತ್ರ ರೊಕ್ಕ ತಗೋಬಾ ಅಂತ ಹೇಳಿದ್ನೇನ, ಈಕಿಗೆ ನಾನು ರೊಕ್ಕ ಕೊಡಲ್ಲ ಅಂತೇಳಿ ಅಂದಿದ್ದೆ. ನಮ್ಮ ಮನ್ಯಾಗ ಅಂದ್ರು ಫ್ರೆಂಡ್ಶಿಪ್ನ ರೊಕ್ಕದ ಯಾವಾರ ಚಲೋ ಅಲ್ಲ ನೋಡಿಗಿರ್ಜಿ ಅಂತೇಳಿ. ಏನ ಬಾ ಕೇಳಾಕತ್ತಾಳ್ರಿ, ಎಂದು ಕೇಳಾರ್ದಕ್ಕಿಂತ ಕೇಳಾಳ ಕೊಟ್ಬಿಡಪ್ಪ ಹೋಲಿ, ಮತ್ತೆ ಏನ್ರ ಬೇಜಾರು ಮಾಡ್ಕೋತಾಳಕ್ಕೆ ಅಂತ ನಾ ಹಿಂಗೆ ಇದು ಮಾಡಿದೆ. ನಿಜವಲ್ಲ ನಂಗೆ ಭಾಳ ಬೇಜಾರಾತ ಶಾಂತಕ್ಕ ತೀರ. ಅದಕ್ಕೆ ಯಾವತ್ತು ಗೆಳತಿ ಅಂದಾಗ ರೊಕ್ಕದ ಯಾವಾರ ಮಾಡಲೇಬಾರ್ದಪ್ಪ, ಮಾಡಲೇಬಾರ್ದು. ಅವತ್ತ ಹೇಳಿದೆ ನಾನು ನಿಂಗೆ, ಏನ ಕೇಳ ಹೋಲ್ಬಿಡಿ ಶಾಂತಕ್ಕ ಕೊಟ್ಬಿಡ್ತೇನೆ, ಏನ ಕೇಳ ಹೋಲ್ಬಿಡಿ ಶಾಂತಕ್ಕ ಕೊಟ್ಬಿಡ್ತೇನೆ ಅಂದೆ. ನಿಂಗೆ ಎಷ್ಟು ನಾನು ಬಿಡೇ ಬಿಟ್ಟು ಹೇಳಿನಿ, ಸುಮ್ಕಿರುವ ಬೇಡ ಕೇಳ್ತಾಳ ಇಲ್ಲ ಅಂದ್ಬಿಡು, ಒಮ್ಕೆ ಏನಾಗೋದಿಲ್ಲ, ಒಂದು ಸಿಟ್ಟು ಬರ್ತದಷ್ಟೇ. ಆದ್ರೆ ಕೊಟ್ಟು ಕೆಟ್ಟಾಗೋದಕ್ಕಿಂತ ಇಲ್ಲ ಅಂದು ಒಮ್ಮೆ ಕೆಟ್ಟಾಗಿ ಸುಮ್ಮನೆ ಆಗೋದು ಚಲೋ ಅಂತ ಹೇಳಿನೇ ಇಲ್ಲ ನಾನು. ಆಕೆ ಬೇಸರ ಮಾಡ್ಕೋತಾಳ, ಬೇಡ ಕೊಡುನು ಅಂತ ನೀನು ಅಂದಿವ. ಇನ್ನೇನು ನಾನು ಮಾತಾಡೋದೈತಿ? ಅಲ್ಲ ಈಗ ಒಂದು ಮಾತು ಅಂದ್ರೆ ಅಂತಿದ್ಲ ತಗ, ನಾನು ನಿನ್ನಂಗೆ ಏನು ಒದಾಡ್ತಿದ್ದಿಲ್ಲ, ಸುಮ್ಮನೆ ಇರ್ತಿದ್ದೆ. ಅಂದ ಸುಮ್ಮನೆ ಹಾಕಿದ್ಲ ಆಕಿನೇ. ಏನು ಬಿಡ ನೋಡಿ ಹೋದ್ಲ, ಹೋಗಿ ಬಿಡ ಶಾಂತಕ್ಕ, ಸೊಕ್ಕು ಭಾಳ ಆಯ್ತಕ್ಕಿಗೆ ಮಾತಾಡ ಮಾತು ನೋಡಕ್ಕಿವು. ಆ ಜೈ ಕಲ್ಲಿ ರೊಕ್ಕ ಕೊಡವಲ್ರಕ್ಕಿದೆ, ಅದಕ್ಕೆ ಈಕಿಗೆ ಉರಿ ಬಿದ್ದತಿ. ಆ ಸಿಟ್ಟನ್ನ ತಂದು ನಮ್ಮ ಮೇಲೆ ಹಾಕಿಲ್ಲ ಈಗ. ಹೋಲ್ ಬಿಡುವ, ಇನ್ನೊಮ್ಮೆ ಇದ್ರಿಗಿದು ಕಂಡ್ರೆ ಸದ್ಯಕ್ಕೆ ಸ್ವಲ್ಪ ಒಂದು 2 ದಿನ ತಡಿ. 15 ದಿನ ಅಂದಾಳಿಲ್ಲಕ್ಕೆ, 15 ದಿನ ಆಕಿನ ರೊಕ್ಕ ಕೇಳ್ಬೇಡ ಈಗ. ಏನು 15 ದಿನ ಆದ್ಮೇಲೆ ಆಕಿ ಕೊಡ್ತಾಳ ಬಿಡ್ತಾಳ ನಾನು ವಿಚಾರಿಸ್ತೀನಿ ಆತ. ಏನು ನೀ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ ಆಕಿ ಕೂಟ. ಏನ್ಲೇ ಒತ್ತೊಂಡ್ರು ಒಬ್ರು ಮಾರಿ ಒಬ್ರು ನೋಡ್ಕೋತೀವಿ ಅಂದ ಮ್ಯಾಗ ಹಿಂಗೆ ಕದಾಡ್ಕೊಂಡು ಒಂದ ಊರಾಗ ಹೆಂಗಿರ್ತದ ನೀನೇ ಹೇಳಿ ನೋಡೋಣ. ಸಮಾಧಾನ ಮಾಡ್ಕೋಬೇಕು ಒಟ್ಟು. ಏನು ರೊಕ್ಕನದು ಇದಲ್ಲ, ಇಸ್ಕೊಂಡಾಳ ಆಗೈತಿ. ಆಕಿಗೂ ಅವ್ರು ಕೊಟ್ಟಿಲ್ಲ ಅಂತೇಳಿ ಬೇಜಾರ, ಆ ಬೇಜಾರು ನಮ್ಮ ಮೇಲೆ ತೋರ್ಸಕತ್ತಾಳ ಅಟ್ಟ. ಬೇಜಾರಿದ್ರೆ ಆಕಿಗಿರ್ಲಿ ಶಾಂತಕ್ಕ, ನಮಗೇನು ಸಂಬಂಧ ಇಲ್ಲದ. ನಂಗೆ ಎಷ್ಟು ಮನ್ಸಿಗೆ ನನಗೆ ಬೇಜಾರಾಗಿ ನನಗೆ ಗೊತ್ತದ. ಅಲ್ಲ ನನಗನ್ಲೆ ನಿನಗೂ ಅಂದ್ಲಲ್ಲ ಬಾಯಿಗೆ ಬಂದಂಗೆ ಈಗ ರೊಕ್ಕಕ್ಕೆ ಸಪೋರ್ಟ್ ಮಾಡ್ತಿ ಅಂತಾಳ. ರೊಕ್ಕಕ್ಕೆ ಸಪೋರ್ಟ್ ಮಾಡಕತ್ತೀನಿ ನಂಗಾರ? ಯಾವಾಗೂ ಹೆಂಗದಿ ನೀನು ಅನ್ನೋದು ಗೊತ್ತಿಲ್ಲ ಆಕಿಗೆ. ಅಯ್ಯೋ ಆಕಿ ನನಗೆ ಅನ್ಬೇಕಂತ ಅನ್ಲಿಲ್ಲ ಬಿಡ್ಲೆ. ಅದು ಆಕಿಗೆ ಅವರು ಕೊಡುವಲ್ರು, ಇವ್ರು ಹಿಂಗೆ ಮಾಡ್ತಾರ, ನಾನು ಹೋಲ್ ಬಿಡ ಪರಕ ಅನ್ನೆಲ್ಲ ಸಿಟ್ಟಿಗೆ ಹೆಂಗೆ ಮಾತಾಡಾಳ. ಹೋಲತ್ತಾಗ ಆಕಿ ಅಂದ್ರೆ ಅಲ್ಲ ಬೈಗಳೇನು ಮೈ ಗಂಟುಕೊಂತಾವನ್ಲೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲವ. ಹೋಲತ್ತಾಗ ಏನು ಜಾತಾರ ಅಂದಮೇಲೆ ಒಂದು ಸಣ್ಣ ಮಾತು ಬರ್ತಾವು ಒಕ್ಕವು, ಅವನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದವ. ಹಂಗೇನಾರ ಮಾರಿ ಅದಗೆಡ್ಸ್ಕೊಂಡು ಕೆಟ್ಟ ಮಾರಿ ಮಾಡ್ಕೊಂಡಿದ್ರೆ ಗೆಳತನ ಒಂದು 10 ವರ್ಷನೂ ಬರೋದಿಲ್ಲ ಅವು. ಸುಮ್ಮನೆ ಇರ್ನಿ ನೋಡೋಣ ಅವ್ರು ಎಷ್ಟರ ಮಟ್ಟಿಗೆ ಈಕಿಗೆ ಇದು ಮಾಡ್ತಾರಂತೇಳಿ. ₹1 ಕೊಡೋದಿಲ್ಲ ಅವ್ರು ಬೇಕಾದ್ರೆ. ನೋಡಿ ನೀನು ನಾನು ಹೆಂಗಂತಾಳ ಗಿರ್ಜಿ ಅಂದಿರ್ಬೇಕು ನೀನು. ಮೊನ್ನೆ ನಾನು ನೋಡೇನಿ ಶಾಂತಕ್ಕ, ಆಕೆದಾಳಲ್ಲ ರೇಣಿ ಆ ಜೈ ಕೂಟ ಕಲ್ಲಿ ಕೂಟ ಮಾತಾಡೋದು ನಾನು ನೋಡೇನಿ. ರೇಣಿದ ಇದು ಹುಕುಮತ್ತು ಗೊತ್ತಾನ? ರೇಣಿದ ಇದು ಮಸಲತ್ತು ಏನ ಕಳ್ಳಕ್ಕಂತೀರಿ ಆಟ ಆಡ್ಯಾಳಕ್ಕೆ. ಅಕ್ಕಿ ಇದೇ ಇದು ತಿಂಡಿ. ನನಗೆ ಯಾಕೋ ಆಕಿ ಮ್ಯಾಗ ಅನುಮಾನ. ಏನೋ ಮಾಡ್ಯಾಳಕ್ಕಿ ಅಂದ್ರೆ ಇವರಿಬ್ಬರಿಗೇನೋ ಹೇಳ್ಕೊಟ್ಟಾಳ. ಅವ್ರು ಯಾಕೆ ರೊಕ್ಕ ಕೊಡವಲ್ರು ಏನೋ ಒಟ್ಟು ನನಗಂತರೂ ಲೆಕ್ಕ ಹರಿವಲ್ತಿದೆ. ಬಟ್ ಇದು ಏನೋ ಒಂದು ಐತಿದೆ, ನೋಡ್ಬೇಕು, ಇದನ್ನು ವಿಚಾರಿಸ್ಬೇಕು. ಒಬ್ರು ಒಂದ ಊರಾಗಿದ್ದಿಂದ ಒಬ್ರು ಮಾರಿ ಒಬ್ರು ನೋಡೋದು, ಒಬ್ರು ಅಂತೇಳಿ ಒಬ್ರು ಮಾತಾಡೋದು ಎಲ್ಲ ಸಜಿಕ ಮಾತಾಡತ್ಲೆ. ಇವ್ರು ಏನೋ ಗಿಲ್ಲಾನ ಮಾಡಕತ್ತಾರಂತ ನಾವು ಯಾಕೆ ಅನ್ಕೋಬೇಕು? ತನಗಿರು ಹೋಲಿ ಕುಂದ್ರು ತಟ್ಟೆ ಚಾ ಮಾಡ್ತಾಳೆ. ರತ್ನ ಇರಿ ಒಂತರಗು ರತ್ನ ಚಾ ಮಾಡ್ಕೊಂಬ. ಎಲ್ಲರಿಗೂ ಚಾ ಮಾಡಿ ಸಕ್ಕರೆ ಚಾಪಡಿ ತಿಂಗಳು ಬರೋದಲ್ಲ ಹೋಗತ್ತಾಗ. ಮೊದಲೇ ಅಂತ ಚಂದ ಜಿಪುಣತನ ಮಾಡಿ ಜಗ್ಗುಳಿಸ್ತಿದ್ದೆ ನಾನು. ಇವ್ರ ಮನೆಗೆ ಬಂದು ಜಿಪುಣತನ ಮಾಡೋದು ಬಿಟ್ಟು ಏನು ಉಳಿಸವಲ್ಲೆ. ಮತ್ತೆ ನಾನು ಹಳೆ ಚಾಳಿ ಚಾಲು ಮಾಡ್ಕೋಬೇಕಾತ. ಯಾಕಂದ್ರೆ ಎಷ್ಟು ಉಳಿಸ್ತಿದ್ದೆ, ಎಷ್ಟು ಗಳಿಸ್ತಿದ್ದೆ.
ಸಮಾಧಾನ ಸಮಾಧಾನ ಮಾಡ್ಕೊರಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಏನಾಗೋದಿಲ್ಲ, ಮಾತು ಬಿರ್ಸಕ್ಕವು. ನೋಡೋಣ, ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬಿಡ್ರಿ. ನಿಮ್ಮ ಕಂಡ್ರೆ ಚಂದಾಗೆ ಮಾತಾಡ್ರಿ, ಉಳ್ಳೋದಿಲ್ಲ ಇವೆಲ್ಲ ಜಗಳ ಪಗಳ ದೊಂಬಿ ಯಾಕೆ ಮಾಡ್ಕೊತೀರಿ?